ಅಪ್ರೂವ್ ಮಾಡಿಸ್ತೀವಿ. ಅದೆಲ್ಲ ಡಿಸ್ಟರ್ಬ್ ಮಾಡೋದಕ್ಕೆ ಬಟ್ ಅಟ್ಲೀಸ್ಟ್ ಇನಾಗ್ರೇಷನ್ ಮಾಡಿದ್ರೆ ದಿ ವಿಲ್ ನಾಟ್ ಗೋ ಥ್ರೂ ದ್ಯಾಟ್ ಅಗೇನ್ ಮತ್ತೆ ಮಾಡೋದು ವೇಟ್ ಮಾಡೋದು ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸರ್ 4 ಬರುತ್ತೆ. ಇಂಜಿನ್ ಶೋರೂಮು ಮತ್ತು ಆರ್ಟ್ ಲ್ಯಾಬ್ ಇದು ಬರುತ್ತೆ. ಹಿಂದೆ ಬರ್ರಿ ಲಾಂಗ್ ರಿಕವರಿ ರೂಮ್ಸ್ ಇದೆ. ಮೇದು ಆಕ್ಟಿವಿಟೀಸ್ GPS 2 ರೂಮ್ ಮತ್ತು ಇದೊಂದು ಜನರಲ್ ವಾರ್ಡ್ 27 ಬಿಟ್ಟು ಇದೊಂದು 14 ಬಿಟ್ಟು ಇದೊಂದು 11 ಬಿಟ್ಟು ಜನರಲ್ ಡಾಕ್ಟರ್ ಡ್ಯೂಟಿ ಟೆರೆಸ್ ಫ್ಲೋರ್ ಮೇಡಮ್ ಮೇಡಮ್ ಕೈ ಬಂದೆ 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 ಆ ಕಡೆ ಮತ್ತು ಇಲ್ಲಿಂದ ಬಂದು ಎಲೆಕ್ಟ್ರಿಕಲ್ ರೂಮ್ ಸರ್. ಈಗ ನಾವು ಈಗ ಹೋಗ್ಬೋದು. ಬಂಕರ್ ಇದು ಪೆಟ್ ಸ್ಕ್ಯಾನ್, ಇದು ಇಂಜೆಕ್ಷನ್ ಸರ್. ಇದು ಪೋಸ್ಟ್ ಇಂಜೆಕ್ಷನ್ 4 ಇಲ್ಲಿ ರೇಡಿಯೋ ರೂಮ್ ಮತ್ತು ಟೆಕ್ನಿಷಿಯನ್ ರೂಮ್ ಮತ್ತು ಇಲ್ಲಿ ಸೇಮ್ ಓರಿಯೆಂಟೇಷನ್ ಇರ್ತದೆ. ಇಲ್ಲಿ 24 ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್, ಇಲ್ಲಿ ಒಂದು 17 ಪೇಪರ್ ಜನರಲ್, ಇಲ್ಲಿ 1 2 3 4 4 ಲ್ಯಾಬ್ ಬ್ಯಾಕ್ ಸೈಡ್ ಬರ್ತದೆ. ನಮ್ಮದು ಇದು ಬರುತ್ತೆ ಇಲ್ಲಿ ಟೋಟಲ್ ಲಾಸಿ ಮತ್ತು ಇದು ಬಂದು ಚಿಲ್ಲರು ಮತ್ತು AC ಮತ್ತು ಇಲ್ಲಿ ಮೇಜರ್ ಇದು IC ಬರ್ತದೆ. ಇದು ವಿಚಾರವಾಗಿ ಸಿಎಂ ಅವರೊಂದು ಹೇಳಿದ್ದಾರೆ. ಇಲ್ಲ ನೋಡಿ, ಪ್ರಿಯಾಂಕ್ ಅವರು ಏನು ಹೇಳಿದ್ದಾರೆ ಅಂದರೆ, ಈ ರೀತಿ ಲಾಠಿ ಹಿಡ್ಕೊಂಡು ರೋಡ್ ಮೇಲೆ ಪರೇಡ್ ಮಾಡೋದ್ರಿಂದ ಮಕ್ಕಳ ಮೇಲೆ ಪರಿಣಾಮ ಆಗ್ತದೆ, ಅದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದು ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತಾರೆ, ಯಾಕಂದರೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಈ ರೀತಿ ಮಾಡಿದರೆ ಮಕ್ಕಳ ಮಾನಸಿಕತೆ ಮೇಲೆ ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ, ಅಷ್ಟೇ. ಅದು ನೋಡಿ, ಅವರು ಪ್ರಿಯಾಂಕ್ ಅವರು RSS ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಅವರು ಈ ರೀತಿ ಚಟುವಟಿಕೆ ಮಾಡೋದ್ರಿಂದ ಮಕ್ಕಳ ಮೇಲೆ ಅದು ಸರಿಯಾದ ಪರಿಣಾಮ ಆಗೋದಿಲ್ಲ, ಲಾಠಿ ಬಿಲ್ಡಿಂಗು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇದೆ. ಅದನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟದ ಬಗ್ಗೆ ನೋಡಿ, ಸಚಿವ ಸಂಪುಟ ಪುನರ್ರಚನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾವಾಗಲೂ ಸಚಿವ ಸಂಪುಟ ಪುನರ್ರಚನೆ ಆಗ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ
ಪಕ್ಷದ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿ ಮಾಡೋದು ಇದು ವಾಡಿಕೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಸಚಿವರಿಗೆ ಈ ಥರದ್ದೇನ ಫೀಲ್ ಆಗ್ತಿದೆ? ಇಲ್ಲ, ಆ ರೀತಿ ಯಾವುದೇ ನಿನ್ನೆ ಒಂದು ಸಭೆ ಆಗಿತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ, ಇದ್ರ ಬಗ್ಗೆ ಯಾವುದೂ ಅದರಲ್ಲಿ ಪ್ರಸ್ತಾಪ ಆಗಿಲ್ಲ. DCM ಮತ್ತೆ CM ಅದೇನು ಇದೆಲ್ಲ ಮಾಧ್ಯಮದ ಸೃಷ್ಟಿ ಇದು. ಅಲ್ಲಲ್ಲ, ಆಯ್ಕೆ ಟೈಮಲ್ಲಿ DCM ಹೇಳ್ತಾರೆ ಹೈಕಮಾಂಡ್ ಇಸ್ ಫೈನಲ್. ನೋಡಿ, ಈಗ ನಾ ಒಂದು ಮಾತು ಕೇಳ, ನಿಮಗೆ ಒಂದು ಮಾತು ಕೇಳ, ಇದೆಲ್ಲ ಈ ಚರ್ಚೆಯಿಂದ ರಾಜ್ಯ ಜನರ ಉಪಯೋಗ ಇದೆಯಾ? ಮತ್ತು ಯಾಕೆ ವೈಆರ್ ವಿ ಡಿಸ್ಕಸಿಂಗ್ ದಿಸ್? ನೋಡಿ ಇಲ್ಲಿ ಕೇಳಿ, ಅದೇ ನೀವು ಹೇಳ್ತಕ್ಕಂಥ ನವಂಬರ್ ಕ್ರಾಂತಿ ಇರ್ಬೋದು, ಇದು CM ಬದಲಾವಣೆ, ಇವೆಲ್ಲದ್ರಲ್ಲಿಂದ ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಇದರಿಂದ ಯಾರಿಗೂ ಒಂದು ನಯಾ ಪೈಸೆ ಉಪಯೋಗ ಇಲ್ಲ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು, ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ಇದರಲ್ಲಿ ಯಾವುದು ಜನ ಹಿತಾಸಕ್ತಿ ಇಲ್ಲ. ಹಾಗಾಗಿ ಆ ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಅದಕ್ಕೆ ಡೋಂಟ್ ವಾಂಟ್ ಟು ಡಿಸ್ಕಸ್. ಹಾಂ, ಪವರ್ ಶೇರಿಂಗ್ ನೋ ಪವರ್ ಶೇರಿಂಗ್. ಯು ಸಿ, ದೇರ್ ಇಸ್ ನಥಿಂಗ್ ಲೈಕ್ ಪವರ್ ಆರ್ ಶೇರಿಂಗ್. ಇಟ್ ಈಸ್ ಓನ್ಲಿ ಪಬ್ಲಿಕ್ ಸರ್ವಿಸ್. ನಾವು ಎಲ್ಲ ಜನಪ್ರತಿನಿಧಿಗಳು MLA MP ಮಿನಿಸ್ಟರ್ ಆಗೋದು ಜನಸೇವೆಗೋಸ್ಕರ. ಇಲ್ಲಿ ಮಾಲೀಕರು ನಾವಲ್ಲ, ಮಾಲೀಕರು ಜನರು. ವಿ ಆರ್ ಓನ್ಲಿ ದೇರ್ ಸರ್ವೆಂಟ್ಸ್ ಸರ್ವಿಂಗ್ ದೆಮ್. ದಟ್ಸ್ ಆಲ್. ದಟ್ಸ್ ವಾಟ್ ಐ ಥಿಂಕ್. ಥ್ಯಾಂಕ್ ಯು ಸರ್.